ಇನ್ನು ರಾಜ್ಯ ರಾಜಕೀಯದಲ್ಲಿ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಸಂಘರ್ಷ ಮಿತಿ ಮೀರಿದೆ. ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು ಎಂಬ ಪತ್ರ ಕೇಸರಿ ಸೇನೆಯನ್ನ ಬಡಿದೆಬ್ಬಿಸಿದೆ. ಸಂಘದ ವಿರುದ್ಧ ಸೆಟೆದು ನಿಂತಿರುವಂತಹ ಪ್ರಿಯಾಂಕ ಖರ್ಗೆಗೆ ಬೆದರಿಕೆಯನ್ನ ಹಾಕಲಾಗಿದೆ. ತಮಿಳುನಾಡು ಮಾದರಿಯನ್ನ ಅನುಸರಿಸೋಕೆ ಮುಂದಾಗಿರುವಂತಹ ಸರ್ಕಾರದ ನಡೆಯನ್ನ ಕಮಲ ಪಡೆ ಘಂಟಾಘೋಷವಾಗಿ ವಿರೋಧಿಸಿದೆ. ಅಂತಾರಾಷ್ಟ್ರೀಯ ಕರೆ ಬರಲಿ, ರಾಷ್ಟ್ರೀಯ ಕರೆ ಬರಲಿ, ಸ್ಥಳೀಯ ಕರೆ ಬರಲಿ, ನಾವೇನು ಎದುರೋದಿಲ್ಲ. ಕೇಂದ್ರದ ಕಾಂಗ್ರೆಸ್ನ ವರಿಷ್ಠರು ಅವ್ರಿಗೇನಾದರೂ ಸುಪಾರಿ ಕೊಟ್ಟಿರ್ಬೋದು ಈ ಥರ ಮಾತಾಡಬೇಕು ಅಂತೇಳಿ. ಆರ್ಎಸ್ಎಸ್ ವಿಶ್ವದ ಅತಿದೊಡ್ಡ ಸ್ವಯಂ ಸೇವಕ ಸಂಸ್ಥೆ. ಇಂಥ ದೈತ್ಯ ಸಂಘಕ್ಕೆ ಮೂಗುದಾರ ಹಾಕಬೇಕು ಅನ್ನುವಂಥ ಕೂಗು ಕೈಪಾಳಿಯದಲ್ಲಿ ಎದ್ದಿದೆ. ನಿನ್ನೆ ನಡೆದ ಡಿನ್ನರ್ ಮೀಟಿಂಗ್ನಲ್ಲಿ ಇದು ಕೂಡ ಪ್ರಮುಖ ಚರ್ಚಾ ವಸ್ತುವಾಗಿದೆ. ಪ್ರಿಯಾಂಕ ಖರ್ಗೆ ಗೀರಿದಂಥ ಕಡ್ಡಿ ಜ್ವಾಲೆಯಾಗಿ ಧಗಧಗಿಸ್ತಾ ಇದೆ. ಸಂಘರ್ಷಕ್ಕೆ ರಣವೇಳಿಯ ಪ್ರಿಯಾಂಕ ಖರ್ಗೆಗೆ ಬೆದರಿಕೆ. ಕರೆ ಮಾಡಿ ಸಚಿವನಿಗೆ ಥ್ರೆಟ್, ಹೆದರಲ್ಲ ಎಂದ ಮಿನಿಸ್ಟರ್. ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು ಅಂತ ಸಚಿವ ಪ್ರಿಯಾಂಕ ಖರ್ಗೆ ಸಿಎಂಗೆ ಪತ್ರ ಬರೆದಿದ್ದಾರೆ. ಈ ಪತ್ರ ಕೇಸರಿ ಪಡೆಯ ಕೆಂಗಣ್ಣಿಗೆ ಗುರಿಯಾಗಿದೆ. ಹೀಗೊಂದು ಆಗ್ರಹ ವ್ಯಕ್ತವಾಗ್ತಾ ಇದ್ದ ಹಾಗೆ ಪ್ರಿಯಾಂಕ ಖರ್ಗೆಗೆ ಬೆದರಿಕೆ ಕರೆ ಬರ್ತಿವೆಯಂತೆ. ಅಂತಾರಾಷ್ಟ್ರೀಯ ನಂಬರ್ನಿಂದ ಕರೆ ಮಾಡಿ ಕುಟುಂಬಕ್ಕೆ ಬೆದರಿಕೆ ಹಾಕ್ತಿದ್ದಾರೆ ಅಂತ ಪ್ರಿಯಾಂಕ ಖರ್ಗೆ ಎಕ್ಸ್ ಖಾತೆಯ ಮೂಲಕ ಮಾಹಿತಿ ನೀಡಿದ್ದಾರೆ. ಈ ರೀತಿಯ ಬೆದರಿಕೆಗೆಲ್ಲ ಹೆದರಲ್ಲ ಎಂಬ ಸಂದೇಶ ರವಾನಿಸಿದ್ದಾರೆ. ಯಾವಾಗ ನಾವು ಈ ವ್ಯವಸ್ಥೆ ವಿರುದ್ಧ ಧ್ವನಿ ಎತ್ತೀವಿ ಅವಾಗೆಲ್ಲನೂ ಕೂಡ ನಮಗೆ ಕರೆಗಳು ಬಂದಿದೆ. ಇದೇನು ಹೊಸದೇನಲ್ಲ. ಆಮೇಲೆ ಈ ತತ್ವ, ಈ ಸಿದ್ಧಾಂತ ಗಾಂಧೀಜಿಯವರಿಗೆ ಬಿಟ್ಟಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಿಟ್ಟಿಲ್ಲ, ನಮಗೆ ಬಿಡ್ತಾರಾ? ಸೊ ಇಟ್ ಈಸ್, ಇವರು ಏನೇ ಇಂಟಿಮಿಡೇಷನ್ ಮಾಡಲಿ, ಇವ್ರು ಏನೇ ಬೆದರಿಕೆ ಕೊಡಲಿ, ಅಂತಾರಾಷ್ಟ್ರೀಯ ಕರೆ ಬರಲಿ, ರಾಷ್ಟ್ರೀಯ ಕರೆ ಬರಲಿ, ಸ್ಥಳೀಯ ಕರೆ ಬರಲಿ, ನಾವೇನು ಎದುರೋದಿಲ್ಲ. ಈ ಹಿಂದಿನಲ್ಲಿ ಮಾತಾಡ್ತಾರೆ, ಇಂಗ್ಲೀಷ್ನಲ್ಲಿ ಮಾತಾಡ್ತಾರೆ. ಹಾಗಾಗಿ ಇದೆಲ್ಲನೂ ಕೂಡ ಒಂದು ವ್ಯವಸ್ಥಿತವಾದಂಥ ಒಂದು ಸಂಚ್ ಥರ ಇದೆ. ಏನು ಹೆದರಿಕೆ ಬೇಕು, ನಮಗೆ ಬಯೋದು, ನಮ್ಮ ಕುಟುಂಬದವ್ರಿಗೆ ಬಯೋದು, ನಮ್ಮ ಮನೆಯವರಿಗೆ ಪರಿಸ್ಥಿತಿ ಬಗ್ಗೆ ಹೇಳೋದು, ಇಷ್ಟೇ. ಅದು ಬಿಟ್ಟರೆ ಬೇರೆದೇನು ಹೊಸದೇನಿಲ್ಲ ಅಲ್ಲ ನಮಗೆ. ಆರ್ಎಸ್ಎಸ್ ಮುಟ್ಟಿದ್ರೆ ಭಸ್ಮ, ಬಿಜೆಪಿಗರ ಮಾತಿಗೆ ಎಂಬಿಪಿ ಗುನ್ನಾ. ರಾಜ್ಯದಲ್ಲಿ ಆರ್ಎಸ್ಎಸ್ನ ಬ್ಯಾನ್ ಮಾಡಲಾಗ್ತಾ ಇದೆ ಎನ್ನುವ ಚರ್ಚೆ ಶುರುವಾಗಿದೆ. ಒಂದು ವೇಳೆ ಸರ್ಕಾರ ಆರ್ಎಸ್ಎಸ್ನ ಮುಟ್ಟಿದ್ರೆ ಭಸ್ಮ ಆಗತ್ತೆ ಅಂತ ಕೇಸರಿ ಪಡೆ ಕೆಂಡ ಕಾರಿದೆ. ಭಸ್ಮ ಮಾಡೋಕೆ ಇವರ್ಯಾರು? ಭಸ್ಮ ಮಾಡೋನು ಮೇಲಿದಾನೆ ಅಂತ ಸಚಿವ ಎಂಬಿ ಪಾಟೀಲ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಯಾರ್ಯಾರು ಭಸ್ಮ ಹಾಕ್ತಾರೋ ಏನು ಹಾಕ್ತಾರೋ ಇವ್ರ ಕೈಗಿಲ್ಲ. ಅದು ಮೇಲಿದಾನೆ ಒಬ್ರು ನೋಡೋಣ, ಯಾರು ಭಸ್ಮ ಆಗ್ಬೇಕು, ಯಾರು ಭಸ್ಮ ಆಗೋದಲ್ಲ ಅಂತೇಳಿ. ಯಾರ ಕೈಗೆ ಇವ್ರ ಕೈಯಲ್ಲಿ ಭಸ್ಮ ಮಾಡೋದಕ್ಕೆ ಶಕ್ತಿ ಇದೆಯಾ? ಭಸ್ಮ ಮಾಡೋರು ಮೇಲಿದ್ದಾರೆ. ಗೂಟ ಹೊಡ್ಕೊಂಡು ಇವರೇ ಇರ್ತಾರಾ? ಸಿಟಿ ರವಿ ಕಿಡಿ. ಪ್ರಿಯಾಂಕೆ ಕೈ ಹೈಕಮಾಂಡ್ ಸುಪಾರಿ ಎಂದ ವಿಶ್ವನಾಥ್. ಆರ್ಎಸ್ಎಸ್ ಬುಡವನ್ನ ಕೈ ಅಲುಗಾಡಿಸೋಕೆ ಮುಂದಾಗಿದೆ ಎಂಬ ಸುದ್ದಿ ಕೇಸರಿ ಸೇನೆಯನ್ನ ಸಿಡಿದೇಳುವಂತೆ ಮಾಡಿದೆ. ಸಂಘದ ಸುದ್ದಿಗೆ ಬಂದ್ರೆ ಕಾನೂನಾತ್ಮಕ ಹೋರಾಟ ಮಾಡ್ತೀವಿ ಅಂತ ಪರಿಷತ್ ಸದಸ್ಯ ಸಿಟಿ ರವಿ ಕಿಡಿಕಾರಿದ್ದಾರೆ. ಪ್ರಿಯಾಂಕ ಖರ್ಗೆಗೆ ಹೈಕಮಾಂಡ್ ಈ ರೀತಿಯ ಸುಪಾರಿ ನೀಡಿದೆ ಅಂತ ಶಾಸಕ ಎಸ್ಆರ್ ವಿಶ್ವನಾಥ್ ಗುಡುಗಿದ್ದಾರೆ. ಕಾಂಗ್ರೆಸ್ ಪಾರ್ಟಿಗಿಂತ ಉಳಿದೆಲ್ಲ ರಾಜಕೀಯ ಪಕ್ಷಗಳಿಗಿಂತ ಭಾಜಪ ಹೆಚ್ಚು ಕಾರ್ಯಕರ್ತರನ್ನು ಹೊಂದಿರತಕ್ಕಂಥ ರಾಜಕೀಯ ಪಕ್ಷ. ಹೆಚ್ಚು ಜನ ಸ್ವಯಂ ಸೇವಕರಿದ್ದಾರೆ. ನಾವು ಕಾನೂನಾತ್ಮಕವಾಗಿ, ಸಂವಿಧಾನಾತ್ಮಕವಾಗಿ, ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಅದನ್ನು ಪ್ರಶ್ನಿಸ್ತೀವಿ. ಮತ್ತು ಇವರ ಅಧಿಕಾರ ಎಷ್ಟು ದಿನ? ಶಾಶ್ವತನಾ? ಎಷ್ಟು ದಿನ ಅಧಿಕಾರ? ಇವರ ಅಧಿಕಾರ ಎಷ್ಟು ದಿನ ಸಾಯೋವರೆಗೂ ಇವರೇ ಮಳೆ ಹೊಡ್ಕೊಂಡಿರ್ತಾರ? ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ನಿರಂತರವಾಗಿ ಅವರು ಮಂತ್ರಿ ಆದಾಗಲಿಂದ ಕೂಡ ಒಂದಲ್ಲ ಒಂದು ಸಂದರ್ಭದಲ್ಲಿ RSS ಮೇಲೆ ದ್ವೇಷವನ್ನು ಕಾರ್ತಾ ಇದ್ದಾರೆ. ಕಾರಣ ಏನು ಅಂತೇಳಿ ಗೊತ್ತಿಲ್ಲ. ಬಹುಶಃ ಕೇಂದ್ರದ ಕಾಂಗ್ರೆಸ್ನ ವರಿಷ್ಠರು ಅವ್ರಿಗೇನಾದರೂ ಸುಪಾರಿ ಕೊಟ್ಟಿರ್ಬೋದು, ನೀವು ಈ ಥರ ಮಾತಾಡಬೇಕು ಅಂತೇಳಿ.
ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಸಂಘರ್ಷ ತಾರಕಕ್ಕೇರಿದೆ. ಸಿಎಂ ಕಚೇರಿ ತಲುಪಿರುವಂತಹ ಪತ್ರ ಪರಿಶೀಲನೆಯಲ್ಲಿದೆ. ರಾಜ್ಯದಲ್ಲಿ ಆರ್ಎಸ್ಎಸ್ಗೆ ಕಡಿವಾಣ ಹಾಕೋಕೆ ತಮಿಳುನಾಡು ಮಾದರಿ ಜಾರಿಯಾಗುತ್ತಾ? ಲೆಟ್ಸ್ ವೇಟ್ ಅಂಡ್ ವಾಚ್. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.